ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರಿಗೂ ಗೊತ್ತಾಗಬಾರ್ದು. A1 ಮಸಾಲಾ ಕಂಪ್ನಿ ನಡೆಸಿರೋ ಅನುಭವ ನನಗಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಲ್ವಾ? ಅದಕ್ಕೆ ಕೆಲಸದ ಬಗ್ಗೆ ಇಷ್ಟು ಟೆನ್ಷನ್ ಆಗ್ತಾ ಇರೋದು. ನೀವ್ ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ರು, ನಿಮ್ ಹತ್ರ ಸರ್ಟಿಫಿಕೇಟ್ಸ್ ಇಲ್ಲದೆ ಇದ್ರು, ನಿಮ್ಮನ್ನ ನಂಬಿ ನಿಮ್ಗೆ ಕೆಲ್ಸ ಕೊಡೋರು ಇರ್ತಾರೆ ಅಂತ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ನೀವು ಕೂಡ ಆ ನಂಬಿಕೆಲೆ ಹೋಗಿ ಕೆಲ್ಸದ ಜೊತೆಗೆ ವಾಪಸ್ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೃಷ್ಣ, ಡಲ್ ಆಗಿರೋ ಅಖಿಲ್ ಅವ್ರಿಗೆ ನಾನು ಧೈರ್ಯ ಹೇಳಿದ್ದೀನಿ. ಆದ್ರೆ ಸರ್ಟಿಫಿಕೇಟ್ಸ್ ಇಲ್ಲದೆ ಕೆಲ್ಸ ಸಿಗತ್ತೋ ಇಲ್ವೋ ಅನ್ನೋ ಅನುಮಾನ ನನ್ಗೂ ಇದೆ. ಸರ್ಟಿಫಿಕೇಟ್ಸ್ ಎಲ್ಲ ಇಲ್ಲದೆ ಇದ್ರು ಅಖಿಲ್ ಅವ್ರಿಗೆ ಕೆಲ್ಸ ಸಿಗೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಕೃಷ್ಣ ಮುಕುಂದ ಮುರಾರೇ ಮಾಧವ ಶ್ರೀ ಕೃಷ್ಣ ಮಾನವ ಜೀವನ ಅನುಭವ ಸಾರ, ಮಾನವ ಜೀವನ ಅನುಭವ ಸಾರ, ಕೃಷ್ಣನ ರೂಪದಿ ಸಾಕಾರ. ಮಾನವ ಜೀವನ ಅನುಭವ ಸಾರ, ಕೃಷ್ಣನ ರೂಪದಿ ಸಾಕಾರ. ಗುಣಗಣ ಮಹಿಮನು ಧೀರೋದಾತ ವಾಸುದೇವ ಕರುಣಾಮಯ ಚಿತ್ತ, ಕೃಷ್ಣ ತತ್ವವೇ ಪ್ರೇಮ ತತ್ವವೇ ಆರಾಧಿಸುವುದೇ ಆನಂದ ತತ್ವ. ಮಾನವ ಜೀವನ ಅನುಭವ ಸಾರ, ಕೃಷ್ಣನ ರೂಪದಿ ಸಾಕಾರ. ತುಂಬಾ ಚೆನ್ನಾಗಿ ಆಡಿದೆ ಅತ್ತೆ. ನಿಂಗೆ ಸಂಗೀತ ಬರುತ್ತಾ? ಏನೋ ಸ್ವಲ್ಪ ಸ್ವಲ್ಪ. ಸ್ವಲ್ಪ ಬಂದ್ರೇನೆ ಅಷ್ಟು ಚೆನ್ನಾಗಿ ಆಡ್ತೀರಾ? ನಂಗೂ ಸ್ವಲ್ಪ ಹೇಳ್ಕೊಡ್ತೀರಾ? ನೀವು ನಂಗೆ ಸಂಗೀತ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಆಡ್ತೀನಿ. ಸರಿ, ಖಂಡಿತವಾಗ್ಲೂ ಕಲಿಸ್ತೀನಿ. ಥ್ಯಾಂಕ್ ಯು ಅತ್ತೆ. ಪಲ್ಲವಿ ತುಂಬಾ ಚೆನ್ನಾಗಿ ಹಾಡ್ತಾಳಣ್ಣ. ಅವಳ ಅಮ್ಮನಿಂದ ಬಂದಿರೋದಮ್ಮ. ಅವಳ ಅಮ್ಮನೂ ಸಿಂಗರಾ? ಹೌದಮ್ಮ, ತುಂಬಾ ಚೆನ್ನಾಗಿ ಹಾಡೋಳು. ಹಾಡಂದ್ರೆ ಅವಳಿಗೆ ಹುಚ್ಚು. ಹಾಡಂದ್ರೆ ಅಷ್ಟಿಷ್ಟ ಇರೋದಕ್ಕೆ ಮಗಳಿಗೆ ಪಲ್ಲವಿ ಅಂತ ಹೆಸರಿಟ್ಟಿದ್ದು. ಹೌದಾ?
ಹಾಗಾದ್ರೆ ಅವಳಿಗೆ ಸಂಗೀತ ಕಲ್ಸೋಣ ಅಣ್ಣ. ಅವಳ ಅಮ್ಮನ್ ಹಾಗೆ ಒಳ್ಳೆ ಸಿಂಗರ್ ಆಗ್ತಾಳೆ. ಆ ಪುಣ್ಯ ಏನು ನೀನೇ ನೋಡ್ಕೋತಾಯಿ, ನೀನೇ ಕಲ್ಸ್ಕೊಡು. ಸರಿ ಅಣ್ಣ, ಖಂಡಿತವಾಗ್ಲೂ ಕಲಿಸ್ತೀನಿ. ಆಗ್ಲಿ ಅಮ್ಮ, ನಾನು ಬರ್ತೀನಿ. ಸಾರಿ ಮಿಸ್ಟರ್ ನಿಖಿಲ್, ನೀವು ಯಾರು ಏನು ಗೊತ್ತಿಲ್ಲದೆ, ನಿಮ್ಮ ಸರ್ಟಿಫಿಕೇಟ್ ನೋಡದೆ, ಬೇರೆ ಯಾರ ರೆಕಮೆಂಡೇಶನ್ ಕೂಡ ಇಲ್ಲದೆ ನಿಮಗೆ ಜಾಬ್ ಕೊಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಲಿ ನಮ್ಮ ಕಂಪ್ನಿ ಅಂತಲ್ಲ, ಯಾವ ಕಂಪ್ನಿ ಆದರೂ ನಿಮಗೆ ಕೆಲಸ ಕೊಡೋ ಚಾನ್ಸೇ ಇಲ್ಲ. ಸೊ ನೀವು ನಿಮ್ಮ ಸರ್ಟಿಫಿಕೇಟ್ ಇಲ್ಲದೆ ಕೆಲಸ ಹೊಡ್ಕೊಂಡು ತಿರುಗಾಡೋದು ಟೈಮ್ ವೇಸ್ಟ್. ಬೇರೆ ಕೆಲಸ ನೋಡ್ಕೊಳ್ಳಿ, ಇಲ್ಲ ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಹತ್ರ ಫಂಡ್ಸ್ ಇಲ್ಲ, ಆದರೆ ಕೆಲಸ ಮಾಡೋದಕ್ಕೆ ನನ್ನ ದೇಹದಲ್ಲಿ ಶಕ್ತಿ ಇದೆ. ಡೆಫಿನೆಟ್ ಆಗಿ ಏನಾದರೂ ಕೆಲಸ ಹುಡುಕ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಸಜೆಷನ್. ಥ್ಯಾಂಕ್ ಯು ವೆರಿ ಮಚ್. ನೀವು ಯಾರು ಏನು ಗೊತ್ತಿಲ್ಲದೆ, ನಿಮ್ಮ ಸರ್ಟಿಫಿಕೇಟ್ ನೋಡದೆ, ಬೇರೆ ಯಾರ ರೆಕಮೆಂಡೇಶನ್ ಕೂಡ ಇಲ್ಲದೆ ನಿಮಗೆ ಜಾಬ್ ಕೊಡೋಕ್ಕಾಗಲ್ಲ. ಕೆಲಸ ಹೊಡ್ಕೊಂಡು ತಿರುಗಾಡೋದು ಟೈಮ್ ವೇಸ್ಟ್. ಬೇರೆ ಕೆಲಸ ನೋಡ್ಕೊಳ್ಳಿ. ಏನಪ್ಪ? ಏನಣ್ಣ? ನಿಮ್ಮ ಮೇಸ್ತ್ರಿ ಎಲ್ಲಿದ್ದಾರೆ? ಅಲ್ಲಿ ನೋಡಿ, ಒಳಗಿದ್ದಾರೆ. ಹಾಂ, ಥ್ಯಾಂಕ್ ಯು. ಹಲೋ ಸರ್. ಏನ್ ಬೇಕಪ್ಪ? ಕೆಲಸ ಬೇಕಿತ್ತು. ಕೆಲ್ಸನಾ? ಹೌದು ಸರ್, ನಾನು ಕೂಡ ಅವ್ರ ಹಾಗೇನೆ ಕೆಲಸ ಮಾಡ್ತೀನಿ. ನೋಡೋಕೆ ಓದಿರೋ ಒಂಥರ ಕಾಣ್ತೀಯಾ? ಈ ಕೆಲಸ ಎಲ್ಲ ಹೇಗ್ ಮಾಡ್ತೀಯಪ್ಪ ನೀನು? ಮಾಡ್ತೀನಿ ಸರ್, ಯಾವ ಕೆಲಸ ಆದರೂ ಮಾಡ್ತೀನಿ. ನೀತಿ ನಿಜಾಯಿತಿಲಿ ಮಾಡೋ ಈ ಥರದ ಕೆಲಸ ಯಾವುದಾದ್ರೂ ಮಾಡ್ತೀನಿ. ನನಗೆ ಕೆಲಸ ಬೇಕು. ಕೆಲಸ ಮಾಡಿ ನಾನು ದುಡ್ಡು ಸಂಪಾದನೆ ಮಾಡಬೇಕು. ಪ್ಲೀಸ್ ದಯವಿಟ್ಟು ನನಗೆ ಕೆಲಸ ಕೊಡಿ ಸರ್. ಆಯ್ತಪ್ಪ, ನಿನ್ನಿಷ್ಟ. ಏ ಬಸವಾ, ಈ ಹುಡುಗನು ಕೆಲಸ ಮಾಡ್ತಾನಂತೆ. ಕೆಲಸ ತೋರಿಸೋ. ಸರಿ ಸರ್, ಈ ಕಡೆ ಬನ್ನಿ. ಹೋಗಪ್ಪ. ಥ್ಯಾಂಕ್ ಯು ಸರ್. ತಗೊಳ್ಳಿ, ಅದಕ್ಕೆ ತುಂಬಿ. ಏ ಬೇಗ ಮುಗಿಸೋ. ಆಯ್ತು ಸರ್. ತಗೊಳಪ್ಪ ಇವತ್ತಿನ ಸಂಬಳ. ಥ್ಯಾಂಕ್ ಯು ಸರ್, ಬರ್ತೀನಿ. ಒಳ್ಳೇದಪ್ಪ, ಒಳ್ಳೇದಾಗ್ಲಿ. ಏನ್ ಸರ್, ಹಾ? ಇವನನ್ನೆಲ್ಲಾದ್ರೂ ನೋಡಿದ್ದೀರಾ? ನೋಡ್ದೆ. ಎಲ್ಲಿ? ಇಷ್ಟೊತ್ತು ನಮ್ಮ ಹತ್ರನೇ ಕೆಲಸ ಮಾಡ್ತಿದ್ದ. ಹಾ? ಎಲ್ಲೋದ? ಅಲ್ಲಿ ನೋಡು, ಆ ಕಡೆ ಹೋದ. ಓಕೆ.
ಮಿಸ್ ಆಗ್ಬಿಟ್ನಲ್ಲ. ಅಣ್ಣ ನನಗೆ ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅಣ್ಣ. ಲೈ, ಇಷ್ಟು ದಿನ ಯಾವ ಏರಿಯಾದಲ್ಲಿ ಇದ್ದಾನೆ ಅಂತ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಈಗ ಯಾವ ಏರಿಯಾ ಅಂತ ಗೊತ್ತಾಯ್ತು. ಹೇಗಾದ್ರೂ ಮಾಡಿ ಅವನ್ನ ಹಿಡಿಬೋದು. ನೀವು ಬಂದ್ಬಿಡಿ. ಸರಿ ಅಣ್ಣ. ಇಲ್ಲಿ ನೋಡಿಪ್ಪ, ಹ್ಮ್ ಬನ್ನಿಯಪ್ಪರೇ, ಮೊಳ 20 ರೂಪಾಯಿ. ಏನಮ್ಮ? ಮೊಳ 20 ರೂಪಾಯಪ್ಪ. 1 ಮೊಳನಾರು ತಗೊಳ್ಳಿಪ್ಪ, 20 ರೂಪಾಯಿ. ಲಕ್ಷಗಳ ಗಟ್ಲೆ ಕೊಟ್ಟು ಒಡವೆ ತಗೊಳಕ್ಕಿನ್ನ ಮನೆಗೆ ಹೋಗುವಾಗ 1 ಮೊಳ ಹೂವ ತಕೊಂಡೋದ್ರೆ ಎಂಡ್ರಿಗೆ ತುಂಬಾ ಖುಷಿ ಆಗ್ತದೆ. ಬೇಕಾದ್ರೆ ಮೊಳಕ್ 15 ರೂಪಾಯಿ ಮಾಡ್ಕಂತೀನಪ್ಪ. ಏನಪ್ಪ ಅವ್ರೆ ಹಂಗ್ ನೋಡ್ತಾ ಇದ್ದೀರಾ? ನೀವಿಷ್ಟು ಬಿಸಿಲಲ್ಲಿ ಯಾಕೆ ಹೂ ಮಾರ್ತಾ ಇದ್ದೀರಾ? ನಿಮ್ಗೆ ಮಕ್ಕಳಿಲ್ವಾ? ನಂಗೆ 2 ಮಕ್ಕಳವ್ರಪ್ಪ, ಆದ್ರೆ ಯಾರು ನೋಡ್ಕೊಳಕಿಲ್ಲ, ಅದಕ್ಕೆ ಕಷ್ಟಪಡ್ತೀವ್ನಿ. ಬೆಳಗ್ಗೆ ಸಾಯಂಕಾಲ ಈ ಹೂವ ಮಾರಿ ಹೊಟ್ಟೆ ಹೊರ್ಕೊಂತ ಇದೀನಿ. ಈ 4 ಮೊಳ ಹೂವ ಮಾರ್ಬಿಟ್ರೆ ಮನೆಗೆ ಹೋಗ್ಬೋದಪ್ಪ ಅವ್ರೆ. 1 ಮೊಳ ತಗೊಳ್ಳಿಪ್ಪ. ಆ 4 ಮೊಳನು ಕೊಟ್ಬಿಡಿ. ತಗೊಳ್ಳಿಪ್ಪ. ತಗೊಳ್ಳಿ ಅಮ್ಮ. 100 ವರ್ಷ ಚೆನ್ನಾಗಿರಿಪ್ಪ. ಶ್ಯಾಮ, ಬಂದ್ರಾ? ಕೆಲ್ಸ ಸಿಗ್ತಾರಿ? ಕೆಲ್ಸ ಸಿಕ್ತು. ಆ ಕೆಲ್ಸ ಮಾಡ್ದೆ, ಸಂಬಳ ಕೂಡ ತಗೊಂಡೆ. ಹೌದಾ? ಏನ್ ಕೆಲ್ಸ? ಸರ್ಟಿಫಿಕೇಟ್ಸ್ ಬೇಡದೇ ಇರೋಂಥ ಕೆಲ್ಸ. ನಾನ್ ಹೇಳಿಲ್ವಾ ಸರ್ಟಿಫಿಕೇಟ್ ಬೇಕಾಗದೇ ಇರೋ ಕೆಲ್ಸ ನಿಮಗ್ ಸಿಗತ್ತೆ ಅಂತ? ಹೌದು, ಹೇಳಿದ್ದೆ. ಅದಕ್ಕೆ ಫಸ್ಟ್ ಸಂಪಾದನೆಯಲ್ಲಿ ನಿನಗೊಂದು ಗಿಫ್ಟ್ ತಗೊಂಬಂದೆ. ನನಗೆ ಗಿಫ್ಟ್ ತಂದ್ರ? ಏನಾ ಗಿಫ್ಟ್? ಆ ಗಿಫ್ಟ್ ಏನಂದ್ರೆ ಹೊಸ ಸಂಸಾರ ಶುರುವಾದ್ಮೇಲೆ ಮೊದಲನೇ ಸಂಪಾದನೆಯಲ್ಲಿ ಮೊದಲನೇ ಸಲ ನಿನಗೆ ಹೂವು ತಗೊಂಬಂದಿದ್ದೀನಿ. ತಗೋ. ಏನು ತಗೊಳ್ದಂಗೆ ಆ ಕಡೆ ತಿರುಗದ್ಯಲ್ಲ? ನಾನು ಹೂವು ತಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಹೂ ತಂದಿದ್ದು ಇಷ್ಟ ಆಯ್ತು. ಮತ್ತೆ ಕೈ ಕೊಟ್ಟಿದ್ದು ಇಷ್ಟ ಆಗ್ಲಿಲ್ಲ. ಕೈ ಕೊಡ್ದಂಗೆ ಇನ್ನೇನ್ ಮಾಡ್ಬೇಕು? ಏನೋ ನನ್ಗೇನ್ ಗೊತ್ತು, ಹೂ ತಂದವರು ನಿಮ್ಗೆ ಗೊತ್ತಿರ್ಬೇಕು. ಓಕೆ ಓಕೆ, ಅರ್ಥ ಆಯ್ತು ಬಿಡು. ನಿಮ್ಮಂತ ಗಂಡ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ರೀ. ಏನಾಯ್ತ್ರಿ? ಏನಿಲ್ಲ ಏನಿಲ್ಲ. ಏನಾಯ್ತು? ಏನಾಗಿಲ್ಲ. ಕೈಗೇನಾಯ್ತು ಹೇಳಿ? ಏನಾಗಿಲ್ಲ.
ಇಲ್ಲ, ಮೊದಲು ಕೈ ತೋರಿಸಿ. ಇಲ್ಲ, ಏನಾಗಿದೆ ಅಂತ ಹೇಳಿ. ಇಲ್ಲ ಶ್ಯಾಮ, ಏನೂ ಆಗಿಲ್ಲ. ಇಲ್ಲ, ಏನು ಆಗಿದೆ, ಕೈ ತೋರಿಸಿ. ಇಲ್ಲ ಅಂತ ಹೇಳ್ತಿದ್ದೀನಿ. ಕೈ ತೋರಿಸ್ರಿ. ಅರೆ ಏನಾಯ್ತ್ರಿ? ಕೈ ಹೀಗೆ ಬೊಬ್ಬೆ ಬಂದಿದೆ. ಸರ್ಟಿಫಿಕೇಟ್ಸ್ ಇಲ್ದೆ ನೀವು ಮಾಡಿರೋ ಕೆಲಸ ಇದಾ? ಹೌದು. ಏನ್ರಿ ಇದು? ಇಂಥ ಕಷ್ಟದ ಕೆಲ್ಸನ ನೀವ್ ಹೇಗ್ ಮಾಡ್ಬೇಕು ಅನ್ಕೊಂಡ್ರಿ? ಇನ್ಯಾವತ್ತೂ ನೀವು ಈ ತರ ಕೆಲಸ ಮಾಡಕ್ ಹೋಗ್ಬಾರ್ದು. ನಾನು ಹಳ್ಳಿಲೇ ಹುಟ್ಟು ಬೆಳ್ದವಳು. ಬೇಕು ಅಂದ್ರೆ ಆ ತರ ಕೆಲಸ ನಾನ್ ಮಾಡ್ತೀನಿ. ನೀನಾ? ಸತ್ರು ನಿನ್ನ ಈ ತರದ ಕೆಲ್ಸಕ್ಕೆ ಕಳ್ಸಲ್ಲ. ನಾನು ನಿಮ್ಮನ್ ಕಳ್ಸಲ್ಲ. ಕಳಿಸ್ದೇ ಇದ್ರೆ ಹೇಗೆ ಶ್ಯಾಮ? ನಾವ್ ಹೇಗ್ ಬದುಕ್ಬೇಕು? ನಮ್ ಹತ್ರ ಏನಾದ್ರೂ ಆಸ್ತಿ ಇದೆಯಾ? ನಮ್ ಹತ್ರ ಆಸ್ತಿ ಯಾಕಿಲ್ಲ? ಇದೆ. ನೀವು ನನಗಾಸ್ತಿ, ನಾನು ನಿಮಗಾಸ್ತಿ. ಇನ್ಯಾವತ್ತೂ ಈ ತರ ಕೆಲಸ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರೂ ಆಫೀಸಲ್ಲಿ ಮಾಡೋಂಥ ಕೆಲ್ಸನೇ ನೋಡ್ಕೊಳ್ಳಿ. ಸಂಬಳ ಎಷ್ಟು ಕಡಿಮೆ ಆದ್ರೂ ಪರವಾಗಿಲ್ಲ. ಬರೋ ಸಂಬಳದಲ್ಲಿ ಅರ್ಧ ಮಾತ್ರ ಖರ್ಚು ಮಾಡೋಣ, ಮಿಕ್ಕಿರೋ ಅರ್ಧ ಕೂಡಿಡೋಣ. ಹಾಗೆ ಕೂಡಿಡೋ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಒಂದು ಚಿಕ್ಕ ಬಿಸ್ನೆಸ್ನ ಶುರು ಮಾಡೋಣ. ನೀವು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ದಕ್ಕೆ ನಾವು ಶುರು ಮಾಡೋ ಚಿಕ್ಕ ಬಿಸ್ನೆಸ್ನ ಆದಷ್ಟು ಬೇಗ ನೀವು ದೊಡ್ಡ ಬಿಸ್ನೆಸ್ನ ಮಾಡ್ತೀರಾ. ಆಗ ನಾವಿಬ್ರು 3 ಜನ ಆಗ್ತೀವಿ. ಒಳ್ಳೆ ಮುಹೂರ್ತ ಸಿಕ್ಕಿದ್ರೆ ಇಬ್ರು 3 ಆಗ್ತೀವಿ. 4 ಜನ ಆಗ್ತೀವಿ. 4ಕ್ಕೆ ನಿಲ್ಸಣವಾ ಅಥವಾ ವರ್ಷಕ್ಕೊಬ್ರು ಅಂತ ಲೆಕ್ಕ ಹಾಕೊಂಡು 10 ಜನ ಆಗ್ತೀವಾ? ಛೀ, ಹೋಗ್ರಿ ನೀವು.